ನಮಸ್ಕಾರ ಸ್ನೇಹಿತರೆ. KPSC ಕಡೆಯಿಂದ ಜೂನಿಯರ್ ಇಂಜಿನಿಯರ್ ಗ್ರಂಥಪಾಲಕ, ನೀರು ಸರಬರಾಜುದಾರರು ಹಾಗೂ ಇನ್ನಿತರ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದೆ. ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಕ್ವಾಲಿಫಿಕೇಷನ್ ಏನು, ಆಯ್ಕೆ ವಿಧಾನ ಎಲ್ಲ ವಿವರಣೆಯೊಂದಿಗೆ ತಿಳಿಯೋಣ. ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ನೋಡೋಣ. ಸಂಸ್ಥೆಯ ಹೆಸರು ಕರ್ನಾಟಕ ಲೋಕಸೇವಾ ಆಯೋಗ KPSC. ಟೋಟಲ್ ಪೋಸ್ಟ್ಗಳ ಸಂಖ್ಯೆ 486. ಉದ್ಯೋಗ ಸ್ಥಳ ಕರ್ನಾಟಕ. ಪೋಸ್ಟ್ ಹೆಸರು ಜೂನಿಯರ್ ಇಂಜಿನಿಯರ್, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್. ಹಾಗೂ ಇಲಾಖೆಗಳ ಆಧಾರದ ಮೇಲೆ KPSC ಹುದ್ದೆಯ ವಿವರಗಳು ನೋಡುವುದಾದರೆ, ಇಲಾಖೆಯ ಹೆಸರು ಡೈರೆಕ್ಟರೇಟ್ ಆಫ್ ಗ್ರೌಂಡ್ ವಾಟರ್. ಪೋಸ್ಟ್ಗಳ ಸಂಖ್ಯೆ 5. ಡೈರೆಕ್ಟರೇಟ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್. ಪೋಸ್ಟ್ಗಳ ಸಂಖ್ಯೆ 84. ಸಾರ್ವಜನಿಕ ಗ್ರಂಥಾಲಯ ಇಲಾಖೆ 34. ಕೈಗಾರಿಕೆಗಳು ಮತ್ತು ವಾಣಿಜ್ಯ ಇಲಾಖೆ 63 ಪೋಸ್ಟ್ಗಳು. ಜಲ ಸಂಪನ್ಮೂಲ ಇಲಾಖೆ ಪೋಸ್ಟ್ಗಳ ಸಂಖ್ಯೆ 300. ಹಾಗೂ ಸ್ನೇಹಿತರೆ, KPSC ಹುದ್ದೆಯ ವಿವರಗಳು ಪೋಸ್ಟ್ಗಳ ಆಧಾರದ ಮೇಲೆ. ಪೋಸ್ಟ್ ಹೆಸರು ಜೂನಿಯರ್ ಇಂಜಿನಿಯರ್. ಟೋಟಲ್ ಪೋಸ್ಟ್ಗಳ ಸಂಖ್ಯೆ 341. ನೀರು ಸರಬರಾಜುದಾರರು. ಪೋಸ್ಟ್ಗಳ ಸಂಖ್ಯೆ 4. ಸಹಾಯಕ ನೀರು ಸರಬರಾಜುದಾರರು. ಪೋಸ್ಟ್ಗಳ ಸಂಖ್ಯೆ 5. ಕಿರಿಯ ಆರೋಗ್ಯ ನಿರೀಕ್ಷಕರು. ಪೋಸ್ಟ್ಗಳ ಸಂಖ್ಯೆ 39. ಸಹಾಯಕ ಗ್ರಂಥಪಾಲಕ. ಪೋಸ್ಟ್ಗಳ ಸಂಖ್ಯೆ 21. ಕೈಗಾರಿಕಾ ವಿಸ್ತರಣಾ ಅಧಿಕಾರಿ. ಪೋಸ್ಟ್ಗಳ ಸಂಖ್ಯೆ 63. ಗ್ರಂಥಪಾಲಕ. ಪೋಸ್ಟ್ಗಳ ಸಂಖ್ಯೆ 13. ವಯೋಮಿತಿ ಕನಿಷ್ಠ 18 ವರ್ಷಗಳು, ಗರಿಷ್ಠ 35 ವರ್ಷಗಳು. ವಯೋಮಿತಿ ಸಡಿಲಿಕೆ: SC ST ಕ್ಯಾಟಗರಿ 1 ಅಭ್ಯರ್ಥಿಗಳು 5 ವರ್ಷಗಳು, ಕ್ಯಾಟಗರಿ 2A 2B 3A 3B ಅಭ್ಯರ್ಥಿಗಳು 3 ವರ್ಷಗಳು, PWD ವಿಧವೆ ಅಭ್ಯರ್ಥಿಗಳು 10 ವರ್ಷಗಳು. ಕ್ವಾಲಿಫಿಕೇಷನ್: ಜೂನಿಯರ್ ಇಂಜಿನಿಯರ್, ಡಿಪ್ಲೊಮಾ, ಡಿಗ್ರಿ ಇನ್ ಇಂಜಿನಿಯರಿಂಗ್, ವಾಟರ್ ಸಪ್ಲೈಯರ್ಸ್ SSLC, ITI, ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ SSLC, PUC ಡಿಪ್ಲೊಮಾ, ಅಸಿಸ್ಟೆಂಟ್ ಲೈಬ್ರರಿಯನ್, ಡಿಪ್ಲೊಮಾ ಇನ್ ಲೈಬ್ರರಿ ಸೈನ್ಸ್, ಡಿಪ್ಲೊಮಾ ಇನ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್, ಡಿಗ್ರಿ ಇನ್ ಸೈನ್ಸ್ ಆರ್ ಕಾಮರ್ಸ್ ಆರ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಥವಾ BBM BTech, ಲೈಬ್ರರಿಯನ್, ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸ್, ಬ್ಯಾಚುಲರ್ ಆಫ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್, BLISC, ಮಾಸ್ಟರ್ ಆಫ್ ಲೈಬ್ರರಿ ಸೈನ್ಸ್, ಮಾಸ್ಟರ್ ಆಫ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್, MLISC. ಹಾಗೂ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಗೆ ಇದಕ್ಕೆ ನೀವು ಯಾವುದೇ ಡಿಗ್ರಿ ಮಾಡಿದರೂ ನಡೆಯುತ್ತದೆ. ಅರ್ಜಿ ಶುಲ್ಕ: SC ST ಕ್ಯಾಟಗರಿ 1 PWD ಕ್ಯಾಂಡಿಡೇಟ್ಸ್ಗೆ ಯಾವುದೇ ಅರ್ಜಿ ಶುಲ್ಕ ಇಲ್ಲ. ಎಕ್ಸ್ ಸರ್ವಿಸ್ಮೆನ್ ಕ್ಯಾಂಡಿಡೇಟ್ಸ್ಗೆ Rs 50 ರು, ಕ್ಯಾಟಗರಿ 2A 2B 3A 3B ಕ್ಯಾಂಡಿಡೇಟ್ಸ್ಗೆ Rs 300, ಜನರಲ್ ಕ್ಯಾಂಡಿಡೇಟ್ಸ್ಗೆ Rs 600. ಆಯ್ಕೆ ವಿಧಾನ: ಕನ್ನಡ ಭಾಷಾ ಪರೀಕ್ಷೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆ. ಮತ್ತು ಪ್ರಮುಖ ದಿನಾಂಕಗಳು ನೋಡುವುದಾದರೆ, ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 23/7/2024. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಮತ್ತು ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ 1 ಆಗಸ್ಟ್ 2024. ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಯ ಸಿಲೆಬಸ್ ನೋಡುವುದಾದರೆ, ಪತ್ರಿಕೆ 1 ಸಾಮಾನ್ಯ ಜ್ಞಾನ. ಇದರಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೌಗೋಳ ವಿಷಯಗಳು, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆ ಅಭಿವೃದ್ಧಿ ಕುರಿತ ವಿಷಯಗಳು, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು. ಗರಿಷ್ಠ 100 ಅಂಕಗಳು, ಅವಧಿ 1.5 ಗಂಟೆ. ಹಾಗೂ ಪತ್ರಿಕೆ 2 ನೋಡುವುದಾದರೆ, ಇದಕ್ಕೂ ಕೂಡ 100 ಅಂಕಗಳು, ಅವಧಿ 2 ಗಂಟೆ. ಸಾಮಾನ್ಯ ಕನ್ನಡ ಗರಿಷ್ಠ ಅಂಕಗಳು 35, ಸಾಮಾನ್ಯ ಇಂಗ್ಲಿಷ್ ಗರಿಷ್ಠ ಅಂಕಗಳು 35, ಕಂಪ್ಯೂಟರ್ ಜ್ಞಾನ ಗರಿಷ್ಠ ಅಂಕಗಳು 30. ಹಾಗೂ ಹೆಚ್ಚಿನ ವಿವರಗಳಿಗಾಗಿ ಈ ಸಹಾಯವಾಣಿಗೆ ನೀವು ಸಂಪರ್ಕಿಸಬಹುದು. ಹಾಗೂ ಸ್ನೇಹಿತರೆ, ಇನ್ನೂ ಹೆಚ್ಚು ಉದ್ಯೋಗದ ಮಾಹಿತಿ ನಾವು ನಿಮಗೆ ತಿಳಿಸುತ್ತಾ ಹೋಗುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.